ಗದಗದ ಲಕ್ಕುಂಡಿಯಲ್ಲಿ ಹುಡುಕಿದಷ್ಟು ಸಿಗ್ತವೆಯ ನವರತ್ನಗಳು. ಪ್ರತಿದಿನ ಹುಡುಕೋ ಬಸಪ್ಪಗೆ ಸಿಗ್ತಾ ಇದೆಯಂತೆ ಮುತ್ತು ಹವಳ. ಗ್ರಾಮದ ಬಸಪ್ಪ ಬಡಿಗೇರಾಗೆ ಸಿಕ್ಕಿದೆ ಹಲವು ಪುರಾತನ ವಸ್ತುಗಳು. ನೋಡಿ, ಮೊನ್ನೆ ಅಷ್ಟೇ ಗದಗದ ಲಕ್ಕುಂಡಿಯಲ್ಲಿ ಪಾಯ ಹಾಕುವಂತ ಸಂದರ್ಭದಲ್ಲಿ ಏನು ಚಿನ್ನ ಪತ್ತೆ ಆಗಿತ್ತು. ಈಗ ನವರತ್ನಗಳು ಹುಡುಕದಷ್ಟು ಸಿಗುತ್ತವಾ ಅನ್ನುವಂಥ ಪ್ರಶ್ನೆ ಇದೆ. ಪ್ರತಿದಿನ ಹುಡುಕೋ ಬಸಪ್ಪಗೆ ಮುತ್ತು ಹವಳಗಳೆಲ್ಲ ಸಿಗ್ತಾ ಇದೆಯಂತೆ. ಗ್ರಾಮದ ಬಸಪ್ಪ ಬಡಿಗೇರಾಗೆ ಸಿಕ್ಕಿದೆ ಹಲವು ಪುರಾತನ ವಸ್ತುಗಳು. ಈಗಲೂ ಪ್ರತಿದಿನ ಒಂದೇ ಹೊಲದಲ್ಲಿ ಮಣಿಯನ್ನ ಹುಡುಕ್ತಾರಂತೆ ಬಸಪ್ಪ ಅವರು. ನಿಧಿ ಸಿಕ್ಕ ಬೆನ್ನಲ್ಲೇ ಪುರಾತನ ಕಾಲದ ವಸ್ತುಗಳು ಕೂಡ ಪತ್ತೆಯಾಗಿದೆ. ಅಂದ್ರೆ ಈ ಮುತ್ತು ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ, ಕರಿಪುಕ್ಕ ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿದೆ. ಸಿಕ್ಕ ವಸ್ತುಗಳನ್ನೆಲ್ಲ ಸಚಿವರಿಗೆ ತಲುಪಿಸಿದ್ದೀನಿ ಅಂತಾರೆ ಬಸಪ್ಪ ಅವರು. ಈ ಹಿಂದೆ ಇನ್ನೂ ಹೆಚ್ಚು ಮಣಿಗಳು ಸಿಗ್ತಾ ಇದ್ವು ಅಂತ ಕೂಡ ಹೇಳ್ತಾ ಇದ್ದಾರೆ. ಒಂದು ರೀತಿ ಆಶ್ಚರ್ಯದ ವಿಚಾರ. ಲಕ್ಕುಂಡಿಯಲ್ಲಿ ಬೆಲೆ ಬಾಳುವಂತ ವಸ್ತುಗಳಿಗೆ ಇದೆ ಅನ್ನುವಂಥ ನಂಬಿಕೆ ಏನು ಮುಂಚೆಯಿಂದ ಇದೆ. ಬಸಪ್ಪ ಬಡಿಗೇರ ಅನ್ನುವಂಥವ್ರು ಅದಕ್ಕೆ ಪುಷ್ಟಿ ಎಂಬಂತೆ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಹಿಂದೆ ಎಲ್ಲ ಜಾಸ್ತಿ ಸಿಗ್ತಾ ಇತ್ತಂತೆ, ಬಟ್ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತೇಳಿ. ಈ ಥರ ದೃಶ್ಯದಲ್ಲಿ ಏನು ನಾವು ನೋಡ್ತಿದ್ದೀವಲ್ಲ, ಆ ಥರದ ಹವಳ, ಮುತ್ತು, ರತ್ನಗಳು ಇದೆಲ್ಲ ಏನ್ರಿ ಕಂಡು ಹುಡುಕೋದ ಒಂದು ನನಗೆ ಛಲ. ಹೋದ್ನಿ ಅಂದ್ರೆ ತೆಂಬಿ ಹಿಡ್ಕೊಂಡು ಹೋದ್ನಿ ಅಂದ್ರೆ ಒಂದು 4-5 ಹವಳ, ಮಣಿ, ನೀಲಮಣಿ, ಹಾಲು ಮಣಿ, ಹಸಿರು ಮಣಿ, ಹವಳ, ನಾನಾ ನಮೂನಿ ಹಳ್ಳ ಅಂದ್ರೆ ಹುಡುಕೊಂಡೇ ಬರ್ತೀನಿ. ಹಾಂ, ಮುತ್ತು ರತ್ನ ಏನ್ರಿ, ಕವಡಿ, ಅನಿಕ್ವಾರಿ ಸಾಮಾನು ಅಷ್ಟು. ಮೊನ್ನೆ ಎಚ್.ಕೆ. ಪಾಟೀಲ್ ಸಾಹೇಬರು ನವಂಬರ್ 24ಕ್ಕೆ ಹೋಗ್ತೀನಿ, 24ನೇ ಇಸ್ವಿಯಾಗ ನಾನು ಅಷ್ಟು ಹಸ್ತಾಂತರ ಮಾಡೀನಿ. ನನ್ನ ಮಗ ಕೆಲಸ ಕೊಡ್ರಿ ಅಂತ ಕೇಳಿದೆ, ಕೆಲಸ ಕೊಟ್ಟಾರ. 45 ವರ್ಷದಿಂದನೇ ಸಾಧನೆ ಅದು ನನಗೆ. ಏನ್ರಿ ಹೋದ್ನಿ ಅಂದ್ರೆ ಒಟ್ಟು ಹಂಗೆ ಬರೋಂಗಿಲ್ಲ, ಒಂದು 4-5 ಮಣಿ ಹಿಡ್ಕೊಂಡೇ ಬರ್ತೀನಿ. ಒಂದೇ ಹೊಲ ಅದು ಸಿಗೋದು. ಏನ್ರಿ ಕಂಡೂನವ್ರ ಹೊಲ ಅಂಥೇಳಿ ಅವ್ರ ಹೊಲದಾಗ ಸಿಗ್ತಾವೆ. ಅವ್ರ ಹೊಲಕ್ಕೆ ಹೋದ್ನಿ ಅಂದ್ರೆ ಹಂಗೆ ಬರೋಂಗಿಲ್ಲ, ಆರಿಸ್ಕೊಂಡು ತೊಗೊಂಡೇ ಬರ್ತೀನಿ. ಊರಾಗ ಈ ಡಾಂಬರೀಕರಣ ಮಾಡಿದ್ರು, ಸಿಸಿ ರೋಡ್ ಹಾಕಿದ್ರಲ್ಲ, ಅವಾಗಲಿದ್ದ ಸಿಗೋದು ಕಡಿಮೆ ಆಗೈತಿ. ಏನ್ರಿ ಮೊದ್ಲಾಗ ಭಾಳ ಸಿಗ್ತಿದ್ದು, ಈ ಊರಾಗ ಭಾಳ ಸಿಗ್ತಿದ್ದು. ಹಳೆ ಮನೆ ಇದ್ದು ಅಂದ್ರೆ ಅದ್ರಾಗ ಹವಳ, ಕವಡಿ, ಆನಿಕೊರಿ ಸಾಮಾನ, ಆಮೇಲೆ ದುಡ್ಡು, ಆನೆ ದುಡ್ಡು, ತೂತಿನಿ ಬಿಲ್ಲಿ, ಏನಾದರೂ ಒಟ್ಟು ಒಂದು ಹುಡುಕೊಂಡೇ ಬರ್ತೀನಿ. ಇವತ್ತಿಗೂ ಅದ್ರ ನಾನೇನಾದರೂ ಹುಡುಕೋದು ಬಿಟ್ಟಿಲ್ಲ, ಹುಡುಕ್ತಾನೆ ಅದೀನಿ. ನಾನು ಹುಡುಕಿ ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ ಅಷ್ಟು ಅರ್ಪಣೆ ಮಾಡ್ಬೇಕಂತೀನಿ. ಅದು ಒಂದು ಹವ್ಯಾಸ ನನಗೆ, ಅದು ರೂಢ ಆಗಿಬಿಟ್ಟೈತಿ ಇವತ್ತು.